ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ GPSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಅಂದ್ರೆ ಕೊನೆಯ ಬಾರಿ GPSTR ನೇಮಕಾತಿ ನಡೆದಿರುವಂತದ್ದು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಡೆದಿರುವಂತದ್ದು 2022ರಲ್ಲಿ. ಸೊ ಈ ಒಂದು ನೇಮಕಾತಿ ಪರೀಕ್ಷೆಯ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪೇಪರ್ 2 ನಿಮಗೆ ಸಬ್ಜೆಕ್ಟ್ ಪೇಪರ್ ಏನಿದೆ ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದಲ್ಲಿ ಒಂದಷ್ಟು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಟ್ಟು 25 ಒಟ್ಟು 50 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೆ. ಸೊ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಕೂಡ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಿಮಗೆ GPSTR ಅಲ್ಲಿ ಪೇಪರ್ 2 ನಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಇದೆ. ಸೊ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಕೂಡ ಇದೆ. ಸೊ 2 ಅಂಕಗಳ ಪ್ರಶ್ನೆಗಳು ಬರ್ತವೆ, 3 ಅಂಕಗಳ ಪ್ರಶ್ನೆಗಳು ಬರ್ತವೆ, ಹಾಗೆ 4 ಅಂಕಗಳ ಪ್ರಶ್ನೆಗಳು ಬರ್ತವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ 2 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳನ್ನು ನಾನು ಡೀಟೇಲ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಲ್ಲಾ ಪ್ರಶ್ನೆಗಳನ್ನ ಕೂಡ ನಾನು ನಿಮಗೆ ಅರ್ಥ ಆಗುವಂತ ಸರಳ ರೀತಿಯಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, GPSTR ಪರೀಕ್ಷೆ ಪತ್ರಿಕೆ 2ರಲ್ಲಿ ಪೇಪರ್ 2 ನಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 50ರವರೆಗಿನ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದವು. ಅಂದ್ರೆ ಪರ್ಯಾಯ ಉತ್ತರಗಳನ್ನ ಕೊಡ್ತಾರೆ, 4 ಪರ್ಯಾಯ ಉತ್ತರಗಳನ್ನ ಕೊಡ್ತಾರೆ. ನೀವು OMR ಶೀಟ್ ಅಲ್ಲಿ ನಿಮ್ಮ ಆನ್ಸರ್ ಗಳನ್ನ ಶೇರ್ ಮಾಡಬೇಕು, ಆಪ್ಷನ್ಸ್ ಗಳನ್ನ ಶೇರ್ ಮಾಡಬೇಕು. ಸೊ ಈ ರೀತಿ 1ರಿಂದ 50 ಪ್ರಶ್ನೆಗಳಿತ್ತು. ಸೊ ಹಾಗೇನೆ ಪ್ರಶ್ನೆ ಸಂಖ್ಯೆ 51ರಿಂದ ಪ್ರಶ್ನೆ ಸಂಖ್ಯೆ 58ರವರೆಗಿನ ಪ್ರಶ್ನೆಗಳು 2 ಅಂಕಗಳ ಪ್ರಶ್ನೆಗಳು. 2 ಅಂಕಗಳ ಒಟ್ಟು 8 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆ ಕೂಡ 2 ಅಂಕ. ಸೊ ಒಟ್ಟಾಗಿ 16 ಅಂಕಗಳಿಗೆ 2 ಅಂಕಗಳ ಪ್ರಶ್ನೆಗಳು ಇರ್ತವೆ. ಎಲ್ಲಾ 8 ಪ್ರಶ್ನೆಗಳನ್ನ ಕೂಡ ನೀವು ಅಟೆಂಡ್ ಮಾಡಲೇಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ 2 ಅಂಕಗಳ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಸಂಖ್ಯೆ 51. ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಮತ್ತು ಘನಫಲ 48 ಪೈ ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಪಾದದ ವ್ಯಾಸವನ್ನ ಕಂಡುಹಿಡಿಯಿರಿ. ಸೊ ನಿಮ್ಮ ಬಲಬದಿಯಲ್ಲಿ ಶಂಕುವಿನ ರೇಖಾತ್ಮಕ ಚಿತ್ರವನ್ನ ನೀವು ಇಲ್ಲಿ ಗಮನಿಸಬಹುದು. ಶಂಕು ಅಥವಾ ಕೋನ್. ಸೊ ಇದರ ಪಾದ ಯಾವಾಗಲೂ ವೃತ್ತ ಆಗಿರ್ತದೆ. ಶಂಕುವಿನ ಘನಫಲವನ್ನ ಕೊಟ್ಟಿದ್ದಾರೆ 48 ಪೈ ಸೆಂಟಿಮೀಟರ್ ಕ್ಯೂಬ್ ಮತ್ತು ಶಂಕುವಿನ ಎತ್ತರ ಅಂದ್ರೆ ಹೈಟ್ ಅನ್ನ ಕೊಟ್ಟಿದ್ದಾರೆ. ಹೈಟ್ 9 ಸೆಂಟಿಮೀಟರ್ ಅಂತೆ. ಹಾಗೇನೆ ಶಂಕುವಿನ ಘನಫಲ ಅಂದ್ರೆ ವಾಲ್ಯೂಮ್, ಗಾತ್ರ 48 ಪೈ ಸೆಂಟಿಮೀಟರ್ ಕ್ಯೂಬ್. ಘನಫಲ, ಗಾತ್ರ ಎಲ್ಲವೂ ಕೂಡ ಒಂದೇ. ಪಾದದ ವ್ಯಾಸವನ್ನ ಕಂಡುಹಿಡಬೇಕು. ನೋಡಿ, ಶಂಕುವಿನ ಪಾದ ಯಾವಾಗಲೂ ವೃತ್ತ. ಸೊ ಈ ವೃತ್ತದ ವ್ಯಾಸವನ್ನ ಕಂಡುಹಿಡಬೇಕು. ವ್ಯಾಸ ಅಂತ ಹೇಳಿದ್ರೆ ಡಿ. ಸೊ ಡಿ ಕಂಡುಹಿಡಿದಕ್ಕಿಂತ ಮುಂಚೆ ನಾವು ತ್ರಿಜ್ಯ R ಅನ್ನ ಕಂಡುಹಿಡಬೇಕು. ನಾವು ಸ್ಟೆಪ್ ವೈಸ್ ಇದನ್ನ ಮಾಡ್ತಾ ಹೋಗೋಣ. ನೋಡಿ, ಸೊ ನಮಗೆ ಶಂಕುವಿನ ಘನಫಲ ಅಂದ್ರೆ ಗೊತ್ತಿದೆ. V ಸಮ 1/3 ಇಂಟು ಪೈ R ಸ್ಕ್ವೇರ್ H. 1/3 ಇಂಟು ಪೈ R ಸ್ಕ್ವೇರ್ H ಅಥವಾ ಪೈ R ಸ್ಕ್ವೇರ್ H ಡಿವೈಡೆಡ್ ಬೈ 3. ಇದು ಶಂಕುವಿನ ಘನಫಲ ಅಥವಾ ವಾಲ್ಯೂಮ್ ಆಫ್ ಕೋನ್. ಸೊ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ. ಶಂಕುವಿನ ಘನಫಲ ಕೊಟ್ಟಿದ್ದಾರೆ 48 ಪೈ ಸೆಂಟಿಮೀಟರ್ ಕ್ಯೂಬ್. ಹಾಗಾಗಿ ಪೈ ಅನ್ನು ಅದೇ ರೀತಿ ಬರೀರಿ, 48 ಪೈ ಅಂತೇಳಿ. ಹಾಗೆಯೇ ಫಾರ್ಮುಲಾದಲ್ಲಿ 1/3 ಪೈ R ಸ್ಕ್ವೇರ್ H. ಸೊ ಇಲ್ಲಿ ಪೈ ಅಂತೇಳಿ ಬರ್ಕೊಳ್ಳಿ. ಹಾಗೇನೆ R ಸ್ಕ್ವೇರ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. H ಎತ್ತರವನ್ನ ಕೊಟ್ಟಿದ್ದಾರೆ 9. ಇಲ್ಲಿ ಈ ಪೈ ಕ್ಯಾನ್ಸಲ್ ಆಯ್ತು. ಹಾಗೇನೆ 3 ಒಂದ್ಲಿ 3 ಮೂರ್ಲಿ. ಸೊ ಫರ್ದರ್ ಆನ್ ಸಿಂಪ್ಲಿಫಿಕೇಶನ್ 3 ಒಂದ್ಲಿ ಈ LHS ಅಲ್ಲಿ 48, 3 16 48. ಸೊ ಹಾಗಾಗಿ ನಮಗೆ ಉಳಿದಂತದ್ದು R ಸ್ಕ್ವೇರ್ ಈಕ್ವಲ್ ಟು 16. R ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಸೊ ನಮಗೆ ಬೇಕಾಗಿರುವಂತದ್ದು R ತ್ರಿಜ್ಯ ಅಂದ್ರೆ 4ರ 16ರ ವರ್ಗಮೂಲ ಅಂದ್ರೆ 4. ತ್ರಿಜ್ಯ, ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಸಿಕ್ಕಿತ್ತು ನಮಗೆ. ಸೊ ನಮಗೆ ಬೇಕಾಗಿರುವಂತದ್ದು ಪಾದದ ವ್ಯಾಸ ಅಂದ್ರೆ D ಇಸ್ ಈಕ್ವಲ್ ಟು ವ್ಯಾಸ ಅಂದ್ರೆ D ಇಸ್ ಈಕ್ವಲ್ ಟು 2R, 2 ಇಂಟು R, 2 ಇಂಟು 4 ಅಂದ್ರೆ 8 ಸೆಂಟಿಮೀಟರ್. ಸೊ ಇಷ್ಟು ಮಾಡ್ಬೇಕು. ನೀವು ಎಲ್ಲಾ ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡಬೇಕು. ಸೊ ಸೈಡ್ ಅಲ್ಲಿ ಒಂದು ಈ ಶಂಕುವಿನ ರೇಖಾತ್ಮಕ ಚಿತ್ರವನ್ನ ಕೂಡ ಬರಿಬೇಕು. ಸೊ ಅದೇ ರೀತಿ ಎಲ್ಲವನ್ನು ಕೂಡ ಸ್ಟೆಪ್ ವೈಸ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತದೆ ಅಷ್ಟೇ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ಸಮಾನಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ
7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಸಮಾನಾಂತರ ಶ್ರೇಣಿ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊ ಸಮಾನಾಂತರ ಶ್ರೇಣಿಯ 17ನೇ ಪದವನ್ನು ನಾವು A17 ಅಂತೇಳಿ ರೆಪ್ರೆಸೆಂಟ್ ಮಾಡ್ತೇವೆ, A17 ಅಂತೇಳಿ ಬರಿತೇವೆ, 17th ಟರ್ಮ್. ಹಾಗೆಯೇ ಸಮಾನಾಂತರ ಶ್ರೇಣಿಯ 10ನೇ ಪದವನ್ನ ನಾವು A10 ಅಂತೇಳಿ ಬರಿತೇವೆ. ಸೊ ಇಲ್ಲಿ ಹೇಳಿದರೆ ಒಂದು ಸಮಾನಾಂತರ ಶ್ರೇಣಿಯ 17ನೇ ಪದವು ಅದನ್ನ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಸಮಾನಾಂತರ ಶ್ರೇಣಿಯ 17ನೇ ಪದ ಅಂದ್ರೆ A17 ಸಮಾನಾಂತರ ಶ್ರೇಣಿಯ 10ನೇ ಪದ ಅಂದ್ರೆ A10 A10 ಇದಕ್ಕಿಂತ 7 ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಸಮಾನಾಂತರ ಶ್ರೇಣಿಯ n ನೇ ಪದವನ್ನ ಕಂಡು ಹಿಡಿಯುವಂತ ಸೂತ್ರ ನಮಗೆ ಗೊತ್ತಿದೆ. an ಸಮ a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಸಮಾನಾಂತರ ಶ್ರೇಣಿಯ n ನೇ ಪದವನ್ನ ಕಂಡು ಹಿಡಿಯಲು ಇರುವಂತ ಸೂತ್ರ. ಸೊ ಹಾಗಾಗಿ 17th ಟರ್ಮ್ ಅಥವಾ 17ನೇ ಪದಕ್ಕೆ ನಾವು ಬರಿತಾ ಹೋಗೋದಾದ್ರೆ A17 ಅಂತ ಹೇಳಿದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ n ಅಂತ ಹೇಳಿದ್ರೆ 17 ಮೈನಸ್ 1 ಅಂತ ಹೇಳಿದ್ರೆ 16. ಸೊ ಹಾಗಾಗಿ 16 ಇಂಟು ಡಿ ಪ್ಲಸ್ 16 ಇಂಟು ಡಿ. ಇದು A17 ಗೆ ಬರ್ಕೊಂಡೇವು ನಾವು. ಸೊ ನೆಕ್ಸ್ಟ್ ಬರುವಂತದ್ದು A10. ಇದೇ ತರ ಇಲ್ಲಿ n ಅಂತ ಹೇಳಿದ್ರೆ 10 ಮೈನಸ್ 1 n ಮೈನಸ್ 1 ಅಂತ ಹೇಳಿದ್ರೆ ಅಂದ್ರೆ 9 ಇಂಟು ಡಿ. ಎ ಪ್ಲಸ್ 9 ಡಿ ಸಮ 7 ಅಂತೇಳಿ ಬರ್ಕೊಂಡ್ರಿ. ಸೊ ಇಲ್ಲಿ ನೋಡಿ ಎಲ್ಲವನ್ನ ಕೂಡ ಆಡ್ ಮಾಡ್ಬೇಕು. ಇಲ್ಲಿ ಎ ಪ್ಲಸ್ 16D ಮೈನಸ್ ಎ ಪ್ಲಸ್ 9D. ಸೊ ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಮೈನಸ್ ಎ ಇದೆ, ಹಾಗಾಗಿ 0 ಆಯ್ತು. ಹಾಗೇನೆ ಇಲ್ಲಿ ಪ್ಲಸ್ 16D ಮೈನಸ್ 9D ಅಂದ್ರೆ 7D ಈಕ್ವಲ್ ಟು 7 ಬಂತು. ಡಿ ಈಕ್ವಲ್ ಟು 7 ಡಿವೈಡೆಡ್ ಬೈ 7 ಸಮ 1. ಹಾಗಾಗಿ ಸಮಾನಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಸಮ 1. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಓರೆ ಗುಣಾಕಾರ ವಿಧಾನದಿಂದ 8x ಪ್ಲಸ್ 3y ಮೈನಸ್ 13 ಸಮ 0 ಮತ್ತು 6x ಪ್ಲಸ್ 5y ಮೈನಸ್ 18 ಸಮ 0 ಈ ಸಮೀಕರಣಗಳನ್ನು ಬಿಡಿಸಿ. ಸೊ ನಾವು ರೇಖಾತ್ಮಕ ಸಮೀಕರಣಗಳನ್ನು ನಾವು ಹಲವಾರು ವಿಧದಲ್ಲಿ ಬಿಡಿಸಬಹುದು, ಸಾಲ್ವ್ ಮಾಡಬಹುದು. ಸೊ ಒಂದು ಎಲಿಮಿನೇಷನ್ ಮೆಥಡ್ ಮುಖಾಂತರ ಸಾಲ್ವ್ ಮಾಡಬಹುದು, ಹಾಗೆಯೇ ಗ್ರಾಫಿಕಲಿ ಸಾಲ್ವ್ ಮಾಡಬಹುದು, ಗ್ರಾಫ್ ನ ಸಹಾಯದಿಂದ ಸಾಲ್ವ್ ಮಾಡಬಹುದು, ಹಾಗೆಯೇ ಓರೆ ಗುಣಾಕಾರದ ಸಹಾಯದಿಂದ ಕೂಡ ಸಾಲ್ವ್ ಮಾಡಬಹುದು. ಸೊ ಈ ಓರೆ ಗುಣಾಕಾರ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನ ಪರಿಹರಿಸುವಂತ ಸಾಲ್ವ್ ಮಾಡುವಂತ ಮೆಥಡ್ ಈಗಿನ ಪ್ರೌಢಶಾಲಾ ಹಂತಗಳ ಪಠ್ಯ ಪುಸ್ತಕಗಳಲ್ಲಿ 9 ಅಥವಾ 10ನೇ ತರಗತಿಯ ಪಠ್ಯ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರಾ ಇಲ್ವಾ ಅಂತೇಳಿ, ಸಿಲೆಬಸ್ ಇದೆಯಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಸೊ ಬಟ್ ಓರೆ ಗುಣಾಕಾರ ವಿಧಾನದಿಂದ ಕೂಡ ಈ ರೇಖಾತ್ಮಕ ಸಮೀಕರಣಗಳನ್ನ ಸಾಲ್ವ್ ಮಾಡಬಹುದು. ನೋಡಿ, ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ax ಪ್ಲಸ್ by ಪ್ಲಸ್ ಸಿ ಸಮ 0 ಅಥವಾ ax ಪ್ಲಸ್ by ಸಮ ಸಿ, ಈ ರೀತಿ ಕೂಡ ಆದರ್ಶ ರೂಪದಲ್ಲಿ ರೇಖಾತ್ಮಕ ಸಮೀಕರಣಗಳನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ನೋಡಿ, ಇಲ್ಲಿ 2 ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. 8x ಪ್ಲಸ್ 3y ಮೈನಸ್ 13 ಸಮ 0, ಹಾಗೇನೆ 6x ಪ್ಲಸ್ 5y ಮೈನಸ್ 18 ಸಮ 0. ಈ ರೀತಿ 2 ಸಮೀಕರಣಗಳನ್ನ, 2 ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ 2 ರೇಖಾತ್ಮಕ ಸಮೀಕರಣಗಳು ಇರುವಂತಹ ಸಂದರ್ಭದಲ್ಲಿ ಸೊ ನಾವು ಆ 2 ಸಮೀಕರಣಗಳನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಈ ರೀತಿ ವ್ಯಕ್ತಪಡಿಸಬಹುದು: a1x ಪ್ಲಸ್ b1y ಪ್ಲಸ್ c1 ಸಮ 0. ಇದು ಒಂದು ರೇಖಾತ್ಮಕ ಸಮೀಕರಣ. ಇನ್ನೊಂದು ರೇಖಾತ್ಮಕ ಸಮೀಕರಣವನ್ನ ಇದೇ ರೀತಿ a2x ಪ್ಲಸ್ b2y ಪ್ಲಸ್ c2 ಸಮ 0 ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಇವುಗಳನ್ನ ಓರೆ ಗುಣಾಕಾರ ವಿಧಾನದ ಮುಖಾಂತರ ಪರಿಹರಿಸುವಂತ ಸಾಲ್ವ್ ಮಾಡುವಂತ ವಿಧಾನ ಏನಂತ ಹೇಳಿದ್ರೆ, ಸೊ ಇಲ್ಲಿ ನಾವು x ಮತ್ತು y ಗಳ ಕೋಎಫಿಷಿಯಂಟ್ ಅನ್ನ ಈ ರೀತಿ ಬರ್ಕೊಳ್ಬೇಕು. ಸೊ ಇಲ್ಲಿ x ಡಿವೈಡೆಡ್ ಬೈ b1 ಇಂಟು c2 ಮೈನಸ್ b2 ಇಂಟು c1, b1 ಇಂಟು c2 ಮೈನಸ್ b2 ಇಂಟು c1. ಅದೇ ರೀತಿ y ಡಿವೈಡೆಡ್ ಬೈ c1 ಇಂಟು a2 ಮೈನಸ್ c2 ಇಂಟು a1 ಸಮ 1 ಭಾಗಿಸು 1 ಡಿವೈಡೆಡ್ ಬೈ a1 ಇಂಟು b2 ಮೈನಸ್ a2 ಇಂಟು b1.
ಸೊ ಈ ರೀತಿ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಇದು ಓರೆ ಗುಣಾಕಾರ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನ ಪರಿಹರಿಸುವಂತಹ ಒಂದು ವಿಧಾನ. ಸೊ ಫಾರ್ಮುಲಾವನ್ನ ಯಾವ ರೀತಿ ಬರ್ಕೊಳ್ಬೇಕು ಅಂತ ಹೇಳಿದ್ರೆ, ಎಕ್ಸ್ ಡಿವೈಡೆಡ್ ಬೈ b1 c2 ಮೈನಸ್ b2 c1 ಸಮ y ಡಿವೈಡೆಡ್ ಬೈ c1 a2 ಮೈನಸ್ c2 a1 ಈಕ್ವಲ್ ಟು 1 ಡಿವೈಡೆಡ್ ಬೈ a1 b2 ಮೈನಸ್ a2 b1. ಇದನ್ನೇ ಮಲ್ಟಿಪ್ಲಿಕೇಶನ್ ಮಾಡಿರುವಂತದ್ದು. ಸೊ ಈ ರೀತಿ ಸೂತ್ರವನ್ನ ಬರ್ಕೊಳ್ಬೇಕು. ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ a1 b1 c1 ಎಲ್ಲದರ ಬೆಲೆಯನ್ನ ಕೂಡ ನೀವು ಆದೇಶಿಸಬೇಕು, ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಸೊ ಫಾರ್ಮುಲಾವನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ ಒಂದು ಕೋಎಫಿಷಿಯಂಟ್ ಆಚೆ ಈಚೆ ಆದ್ರೂ ಕೂಡ ನಿಮ್ಮ ಇಡೀ ಪ್ರಾಬ್ಲಮ್ ರಾಂಗ್ ಆಗ್ತದೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇದನ್ನ ಬರ್ಕೊಳ್ಬೇಕು. ಇದೇ ರೀತಿ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು, ಕೋಎಫಿಷಿಯಂಟ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಗೆ ಎಕ್ಸ್ ಡಿವೈಡೆಡ್ ಬೈ b1 c2 ಅಂದ್ರೆ 3 ಗುಣಿಸು ಮೈನಸ್ 18 ಮೈನಸ್ b2 c1 ಅಂತ ಹೇಳಿದ್ರೆ 5 ಗುಣಿಸು ಮೈನಸ್ 13 ಸಮ y ಡಿವೈಡೆಡ್ ಬೈ c1 a2 c1 ಅಂತ ಹೇಳಿದ್ರೆ ಮೈನಸ್ 13 a2 ಅಂದ್ರೆ 6 ಮೈನಸ್ c2 ಅಂತ ಹೇಳಿದ್ರೆ ಮೈನಸ್ 18 ಇಂಟು a1 ಅಂದ್ರೆ 8 1 ಭಾಗಿಸು a1 b2 ಅಂದ್ರೆ a1 ಅಂದ್ರೆ 8 b2 ಅಂದ್ರೆ 5 ಮೈನಸ್ a2 b1 ಅಂದ್ರೆ 8 ಇಂಟು 3. ಈ ರೀತಿ ಬರ್ಕೊಳ್ಬೇಕು. ಸೊ ಆನ್ ಎಡಿಷನ್ ಅಂಡ್ ಸಿಂಪ್ಲಿಫಿಕೇಶನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಎಲ್ಲವನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಆಡ್ ಮಾಡಿ, ಆಗ ಮೈನಸ್ 54 ಪ್ಲಸ್ 65 ಈಕ್ವಲ್ ಟು 1 ಡಿವೈಡೆಡ್ ಬೈ 40 ಮೈನಸ್ 18. ಸೊ ಇದೇ ರೀತಿ ಎಕ್ಸ್ ಮತ್ತು y ಅದು ಸಪರೇಟ್ ಆಗಿ ಮಾಡ್ಕೊಳ್ಳಿ. ಈ ಸೈಡ್ ಕೂಡ y ಡಿವೈಡೆಡ್ ಬೈ ಎಲ್ಲವನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಆಡ್ ಮಾಡ್ಕೊಳ್ಳಿ. ಸೊ ಹಾಗೇನಾಯ್ತು, ಮೈನಸ್ 78 ಪ್ಲಸ್ 144 ಅಂತ ಬರ್ತದೆ ಈಕ್ವಲ್ ಟು, ಸೊ ಇದನ್ನ 1/40 ಮೈನಸ್ 18. ಸೊ ಇದಕ್ಕೆ ಈಕ್ವೇಟ್ ಮಾಡ್ತಾ ಹೋಗ್ಬೇಕು. ಎಕ್ಸ್ ಮತ್ತೆ y ಬೆಲೆಯನ್ನ ಇದಕ್ಕೆ ಈಕ್ವೇಟ್ ಮಾಡ್ತಾ ಹೋಗ್ಬೇಕು. 1/40 ಮೈನಸ್ 18 ಅಂಡ್ ಇಲ್ಲಿ ಕೂಡ y ಅದು ಕೂಡ 40 ಮೈನಸ್ 80, 1/40 ಮೈನಸ್ 18. ಸೊ ಈ ರೀತಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೂಡ ಸಿಂಪ್ಲಿಫಿಕೇಶನ್ ಮಾಡಿ ಆಡ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿ, ಇಲ್ಲಿ 65ರಿಂದ 54 ಕಳೆದ್ರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಎಕ್ಸ್ ಡಿವೈಡೆಡ್ ಬೈ 11 ಈಕ್ವಲ್ ಟು 1 ಡಿವೈಡೆಡ್ ಬೈ 40 ಮೈನಸ್ 18 ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 22 ಆಯ್ತು. ಸೊ ಇಲ್ಲಿ ಕೂಡ ಸೊ y ಅದು ಕೂಡ ಸೇಮ್. ಸೊ y ಡಿವೈಡೆಡ್ ಬೈ 144 ಮೈನಸ್ 78 ಅಂತ ಹೇಳಿದ್ರೆ 66 ಈಕ್ವಲ್ ಟು ಸೇಮ್ 1/22. ಸೊ ನೆಕ್ಸ್ಟ್ ಸ್ಟೆಪ್ ಏನಾಯ್ತು ಅಂತ ಹೇಳಿದ್ರೆ, ಸೊ ಈ 11 ಒಂದ್ಲಿ 11 ಎರಡ್ಲಿ, ಸೊ ಹಾಗಾಗಿ ಎಕ್ಸ್ ಈಕ್ವಲ್ ಟು 1/2. ಹಾಗೇನೆ ಇದೇ ರೀತಿ 22 ಒಂದ್ಲಿ 22 ಮೂರ್ಲಿ, y ಡಿವೈಡೆಡ್ ಬೈ 3 ಈಕ್ವಲ್ ಟು 1, y ಈಕ್ವಲ್ ಟು 3 ಇಂಟು 1 ಅಂದ್ರೆ 3, x ಈಕ್ವಲ್ ಟು 1/2 ಅಂಡ್ y ಈಕ್ವಲ್ ಟು 3 ಸರಿಯಾದಂತ ಉತ್ತರ. x ಮತ್ತು y ನ ಬೆಲೆ ನಮಗೆ ಸಿಕ್ಕಿದೆ. x ಸಮ 1/2, y ಸಮ 3 ಅಥವಾ 3. ಸೊ ಈ ರೀತಿ ಓರೆ ಗುಣಾಕಾರ ವಿಧಾನದಿಂದ ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಇದೇ ಈಕ್ವೇಶನ್ ಅನ್ನ ಬೇಕಿದ್ರೆ ನೀವು ಮಾಡಿದಂತಹ ಆನ್ಸರ್ ಕರೆಕ್ಟ್ ಇಲ್ವಾ ಅಂತೇಳಿ ನೋಡ್ಕೊಳ್ಳಿಕ್ಕೆ, ತಾಳೆ ನೋಡ್ಲಿಕ್ಕೆ ನೀವು ಎಲಿಮಿನೇಷನ್ ಮೆಥಡ್ ಸೊ ಈ ರೀತಿ ಮಾಡಬಹುದು. ಸೊ ನಿಮಗೆ ಸಿಕ್ಕಿದಂತಹ ಆನ್ಸರ್ ಅಲ್ಲಿ ಕರೆಕ್ಟ್ ಅಥವಾ ರಾಂಗ್ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಬೇಕಿದ್ರೆ, ಸೊ ನೀವು ಎಲಿಮಿನೇಷನ್ ಮೆಥಡ್ ನ ಮುಖಾಂತರ ಇದೇ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬಹುದು. ಯಾವ್ದಾದ್ರು ಒಂದು ಟರ್ಮ್ ಅನ್ನ ಎಲಿಮಿನೇಟ್ ಮಾಡಿ ಸೊ ಅದನ್ನ ಮಾಡಬಹುದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ತ್ರಿಭುಜ PQR ನಲ್ಲಿ ಕೋನ Q ಸಮ 90 ಡಿಗ್ರಿ, PR ಪ್ಲಸ್ QR ಸಮ 25 ಸೆಂಟಿಮೀಟರ್ ಮತ್ತು PQ ಸಮ 5 ಸೆಂಟಿಮೀಟರ್ ಆದರೆ ಸೈನ್ R ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಇದು ಲಂಬಕೋನ ತ್ರಿಭುಜ ಹಾಗೆಯೇ ತ್ರಿಕೋನಮಿತಿ ಅಥವಾ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕೋನ
ಕ್ಯೂ ಸಮ 90 ಡಿಗ್ರಿ ಅಂತ ಹೇಳಿದ್ದಾರೆ ಒಂದು ಲಂಬಕೋನ ತ್ರಿಭುಜದಲ್ಲಿ. ಸೊ ಪಿ ಆರ್ ಪ್ಲಸ್ ಕ್ಯೂ ಆರ್ ಸಮ 25 ಸೆಂಟಿಮೀಟರ್ ಅಂತೆ, ಪಿ ಕ್ಯೂ ಸಮ 5 ಸೆಂಟಿಮೀಟರ್ ಇದೆ. ಫಸ್ಟ್ ಆಫ್ ಆಲ್ ಒಂದು ರಫ್ ಆಗಿ ಒಂದು ಲಂಬಕೋನ ತ್ರಿಭುಜವನ್ನ ರಚನೆ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಅವರು ಕ್ಯೂ ಸಮ 90 ಡಿಗ್ರಿ ಅಂತ ಹೇಳಿದ್ದಾರೆ, ಕೋನ ಕ್ಯೂ ಸಮ 90 ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಉಳಿದ ಬಿಂದುಗಳನ್ನ ನೀವು ಗುರುತು ಮಾಡ್ಕೊಳ್ಳಿ. ಪಿ ಕ್ಯೂ ಆರ್, ಸೊ ಸೈಕ್ಲಿಕ್ ಆಗಿ ಪಿ ಕ್ಯೂ ಆರ್ ಇದು ತ್ರಿಭುಜ, ಲಂಬಕೋನ ತ್ರಿಭುಜ. ಸೊ ಈ ಲಂಬಕೋನ ತ್ರಿಭುಜದಲ್ಲಿ ಈ ಪಿ ಆರ್ ಬಾಹುವಿನ ಉದ್ದ ಪ್ಲಸ್ ಕ್ಯೂ ಆರ್ ಬಾಹುವಿನ ಉದ್ದ ಸಮ 25 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆಯೇ ಪಿ ಕ್ಯೂ ಬಾಹುವಿನ ಉದ್ದ ಅಂದ್ರೆ ಈ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅವರು ಕೊಟ್ಟದನ್ನ ಎಲ್ಲವನ್ನು ಕೂಡ ಬರ್ಕೊಳ್ಳಿ. ಪಿ ಕ್ಯೂ ಸಮ 5 ಸೆಂಟಿಮೀಟರ್. ಸೊ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿದ ಸಂದರ್ಭದಲ್ಲಿ ನೀವು ಸೈಡ್ ಅಲ್ಲಿ ಒಂದು ಸಣ್ಣದಾಗಿ ರಫ್ ಡಯಾಗ್ರಾಮ್ ಅನ್ನ ರಚನೆ ಮಾಡಿಕೊಳ್ಬೇಕು, ಕಚ್ಚಾ ಚಿತ್ರವನ್ನ ರಚನೆ ಮಾಡಿಕೊಳ್ಳಬೇಕು. ಸೊ ನಿಮಗೆ ಪ್ರಾಬ್ಲಮ್ ಅನ್ನ ಬಿಡಿಸಲಿಕ್ಕೆ ಗೊತ್ತಿದೆ, ನೀವು ಕಚ್ಚಾ ಚಿತ್ರವನ್ನ ರಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅಂಕಗಳನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಆನ್ಸರ್ ಕರೆಕ್ಟ್ ಬಂದ್ರು ಕೂಡ ಅಂಕಗಳನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಸ್ಟೆಪ್ಗೆ ಕೂಡ ಇಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಪ್ರತಿಯೊಂದು ಸ್ಟೆಪ್ಗೆ ಕೂಡ ಮಾರ್ಕ್ಸ್ ಇದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಕ್ಯೂ ಸಮ 90 ಡಿಗ್ರಿ, ಪಿ ಕ್ಯೂ ಸಮ 5 ಸೆಂಟಿಮೀಟರ್. ಹಾಗೇನೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಪಿ ಆರ್ ಪ್ಲಸ್ ಕ್ಯೂ ಆರ್ ಸಮ 25 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಯೂ ಆರ್ ಬೇಕಿದ್ರೆ 25 ಮೈನಸ್ ಪಿ ಆರ್ ಅಂತ ಆಗುತ್ತೆ, 25 ಮೈನಸ್ ಪಿ ಆರ್ ಅಂತ ಆಗುತ್ತೆ. ಸೊ ಇದು ನಮಗೆ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗುತ್ತೆ. ಸೊ ಈ ರೀತಿ ಬರ್ಕೊಳ್ಳಿ. ಸೊ ಇದೊಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ, ಸೊ ಲಂಬಕೋನ ತ್ರಿಭುಜ ಅಂತೇಳಿ ಬಂದ ತಕ್ಷಣ ನಮಗೆ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಪಟ್ ಅಂತಾನೆ ಹೊಳಿಬೇಕು. ಯಾವ್ದಂತ ಹೇಳಿದ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮೇಯ, ಪೈಥಾಗೋರಸ್ನ ಪ್ರಮೇಯ, ಪೈಥಾಗೋರಸ್ ಥಿಯರಂ. ಸೊ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಅದರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತದೆ. ಸೊ ಇದನ್ನ ನಾವು ಪೈಥಾಗೋರಸ್ನ ಪ್ರಮೇಯವನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಭುಜದ ಬಾಹುಗಳಿಗೆ ಸಂಬಂಧಪಟ್ಟ ಹಾಗೆ ಬರೆಯುವುದಾದ್ರೆ, ಇಲ್ಲಿ ವಿಕರ್ಣ ಯಾವುದು, ಅತ್ಯಂತ ದೊಡ್ಡ ಬಾಹು, ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ವಿಕರ್ಣ ಆಗಿರ್ತದೆ. ಸೊ ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಪಿ ಆರ್ ಸ್ಕ್ವೇರ್, ಅದು ಪಿ ಆರ್ ಸ್ಕ್ವೇರ್ ಸಮ ಉಳಿದೆರಡು ಬಾಹುಗಳು ಯಾವುದೆಲ್ಲ, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವುಗಳ ಬೆಲೆಯನ್ನ ಆದೇಶಿಸಬೇಕು. ಪಿ ಆರ್ ಸ್ಕ್ವೇರ್ ಸಮ ಪಿ ಕ್ಯೂ ಸ್ಕ್ವೇರ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಅಂತ ಹೇಳಿ, ಹಾಗಾಗಿ 5 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ನ ಬೆಲೆಯನ್ನ ಕೊಟ್ಟಿಲ್ಲ, ಇಲ್ಲಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಸಮ 25 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕ್ಯೂ ಆರ್ ಅಂದ್ರೆ ನಾವು ಮಾಡ್ಕೊಂಡಿದ್ದೇವೆ, ಕ್ಯೂ ಆರ್ ಸಮ 25 ಮೈನಸ್ ಪಿ ಆರ್, 25 ಮೈನಸ್ ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪಿ ಆರ್ ಸ್ಕ್ವೇರ್ ಸಮ 5 ಸ್ಕ್ವೇರ್ ಅಂತ ಹೇಳಿದ್ರೆ 25 ಪ್ಲಸ್ ಪಿ ಆರ್ ಪ್ಲಸ್ 25 ಮೈನಸ್ ಪಿ ಆರ್ ಹೋಲ್ ಸ್ಕ್ವೇರ್. ಸೊ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಸೊ ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಈ ನಿತ್ಯ ಸಮೀಕರಣದ ಪ್ರಕಾರ ಇದನ್ನ ಸಾಲ್ವ್ ಮಾಡಬೇಕು. ಸೊ ಹಾಗಾಗಿ 25 ಸ್ಕ್ವೇರ್ ಅಂದ್ರೆ 625. ನಾನು ಸ್ಟೆಪ್ಸ್ ಅನ್ನ ಬರೀತೇನೆ ನೋಡಿ. 25 ಸ್ಕ್ವೇರ್ ಮೈನಸ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ ಅಂದ್ರೆ 2 ಇಂಟು 25 ಇಂಟು ಪಿ ಆರ್. ಸೊ ಈ ರೀತಿ ಬರ್ಕೊಳ್ಬೇಕು. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಪಿ ಆರ್ ಸ್ಕ್ವೇರ್ ಸಮ 25 ಪ್ಲಸ್ ಇಲ್ಲಿ 25 ಸ್ಕ್ವೇರ್ ಅಂತ ಹೇಳಿದ್ರೆ 625 ಇದರ ಬೆಲೆ. ಸೊ ಹಾಗಾಗಿ 625 ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ 2 ಗುಣಿಸು 25 ಗುಣಿಸು ಪಿ ಆರ್ ಅಂತ ಹೇಳಿದ್ರೆ 50 ಪಿ ಆರ್. ಪಿ ಆರ್ ಸ್ಕ್ವೇರ್ ಸಮ 25 ಪ್ಲಸ್ 625 ಅಂತ ಹೇಳಿದ್ರೆ 650 ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ 50 ಪಿ ಆರ್. ಸೊ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಇರುವಂತಹ ಪಿ ಆರ್ ಸ್ಕ್ವೇರ್, ಸೊ ಮೈನಸ್ ಆರ್ ಎಚ್ ಎಸ್ ಅಲ್ಲಿ ಇರುವಂತಹ ಪಿ ಆರ್ ಸ್ಕ್ವೇರ್ ಮಾಡಿದಾಗ ಇಲ್ಲಿ ಆರ್ ಎಚ್ ಎಸ್ ಈ ಕಡೆ ಬರುವಾಗ ಅದು ಮೈನಸ್ ಆಗುತ್ತೆ. ಸೊ ಆಗೇನಾಯ್ತು ಅಂತ ಹೇಳಿದ್ರೆ ಮೈನಸ್ ಆಯ್ತು, 0 ಆಯ್ತು. ಸೊ ಆಗ ಉಳಿದಂಥದ್ದು ಕೇವಲ 50 ಪಿ ಆರ್ ಸಮ 650. ಸೊ ನಮಗೆ ಬೇಕಾಗಿರುವಂಥದ್ದು ಪಿ ಆರ್ ಸಮ 650 ಭಾಗಿಸು 50 ಅಂದ್ರೆ
13 ಸೆಂಟಿಮೀಟರ್. ಪಿ ಆರ್ ಪ್ಲಸ್ ಕ್ಯೂ ಆರ್ ಸಮ 25 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಯೂ ಆರ್ ಬೇಕಾಗಿರೋದ್ರಿಂದ 25 ಮೈನಸ್ ಪಿ ಆರ್, 25 ಮೈನಸ್ ಪಿ ಆರ್ ನಮಗೆ ಎಷ್ಟು ಬಂದಿದೆ? ಪಿ ಆರ್ 13 ಸೆಂಟಿಮೀಟರ್ ಅಂದ್ರೆ ಕ್ಯೂ ಆರ್ ಸಮ 12 ಸೆಂಟಿಮೀಟರ್ ಬರ್ತದೆ. ಕ್ಯೂ ಆರ್ ಸಮ 12 ಸೆಂಟಿಮೀಟರ್. ಸೊ ಎಲ್ಲವೂ ಕೂಡ ಸಿಕ್ಕಿತು, ನಮಗೆ ಎಲ್ಲಾ ಬೆಲೆ ಕೂಡ ಸಿಕ್ಕಿತು. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆರ್. ಸೈನ್ ಆರ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ಸೈನ್ ಆರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಸೈನ್ ಆರ್ ನ ಬೆಲೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಸೈನ್ ಆರ್ ಅಥವಾ ಸೈನ್ ಥೀಟಾ. ಸೊ ಈ ಚಿತ್ರವನ್ನ ಗಮನಿಸಿ. ಸೊ ಈ ಆಂಗಲ್ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನ ನಾವು ಫೈಂಡ್ ಔಟ್ ಮಾಡಬೇಕಿದ್ರೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು opposite by hypotenuse. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಅಭಿಮುಖ ಬಾಹು ಭಾಗಿಸು ವಿಕರ್ಣ. ಅಭಿಮುಖ ಬಾಹು ಭಾಗಿಸು ವಿಕರ್ಣ. ಕನ್ನಡದಲ್ಲಿ ಕೂಡ ನೋಡ್ಕೊಳ್ಳಿ, ಅಭಿಮುಖ ಬಾಹು ಭಾಗಿಸು ವಿಕರ್ಣ. ವಿಕರ್ಣ ಅಂತ ಹೇಳಿದ್ರೆ ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು. ಅಭಿಮುಖ ಬಾಹು ಅಂತ ಹೇಳಿದ್ರೆ ಯಾವುದಕ್ಕೆ ಅಭಿಮುಖ? ಅವ್ರು ಕೇಳಿರುವಂತದ್ದು ಸೈನ್ ಆರ್. ಸೊ ಅವ್ರು ಕೇಳಿರುವಂತದ್ದು ಸೈನ್ ಆರ್. ಸೊ ಈ ಆರ್ಗೆ, ಈ ಆಂಗಲ್ ಗೆ ಅಭಿಮುಖ ಬಾಹು ಯಾವುದು? ಪಿ ಕ್ಯೂ. ಅಪೋಸಿಟ್ ಸೈಡ್ ಯಾವುದು? ಪಿ ಕ್ಯೂ ಬಾಹು. ಈ ಪಿ ಕ್ಯೂ ಬಾಹು. ಹಾಗಾಗಿ ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್. ಸೊ ಈ ರೀತಿ ಮಾಡಿದಾಗ ಎಷ್ಟು? ಪಿ ಕ್ಯೂ ಬಾಹುವಿನ ಅಳತೆ 5 ಡಿವೈಡೆಡ್ ಬೈ 13. ಪಿ ಆರ್ ಬಾಹುವಿನ ಅಳತೆ 5/13. ಸೊ ಅದೇ ಒಂದು ವೇಳೆ ನಿಮಗೆ ಸೈನ್ ಪಿ ಯ ಬೆಲೆಯನ್ನ ಕೇಳಿದ್ರೆ, ಸೊ ಈ ಪಿ ಗೆ ಅಭಿಮುಖ ಬಾಹು ಯಾವುದು ಅಂತ ಹೇಳಿದ್ರೆ, ಅಭಿಮುಖ ಬಾಹು ಕ್ಯೂ ಆರ್ ಬಾಹು. ಸೈನ್ ಪಿ ಅಂತೇಳಿ ಇನ್ ಕೇಸ್ ಕೇಳಿದ್ರೆ ಕ್ಯೂ ಆರ್ ಬಾಹು. ಹಾಗೇನೆ ವಿಕರ್ಣ, ಲಂಬಕೋನ ತ್ರಿಭುಜದ ವಿಕರ್ಣ ಅದು ಸೇಮ್ ಪಿ ಆರ್, ಅಪೋಸಿಟ್ ಬೈ ಹೈಪೋಟಿನಸ್. ಸೊ ಕ್ಯೂ ಆರ್ ಬಾಹುವಿನ ಅಳತೆ 12 ಭಾಗಿಸು 13. ಇದು ಇನ್ ಕೇಸ್ ನಿಮಗೆ ಸೈನ್ ಪಿ ವ್ಯಾಲ್ಯೂ ಅನ್ನು ಈ ರೀತಿ ಕೇಳಿದರೆ. ಸೊ ಕರೆಕ್ಟ್ ಆಗಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ ನೋಡ್ಕೊಳ್ಳಿ. ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್ ಅಂಡ್ ಟ್ಯಾಂಜೆಂಟ್. ಸೊ ಸೈನ್, ಕಾಸ್, ಟ್ಯಾನ್ ಈ 3 ಗೊತ್ತಿದ್ರೆ ಉಳಿದ 3 ಐಡೆಂಟಿಟಿಯನ್ನ ಅದರ ರೆಸಿಪ್ರೋಕಲ್ ಅಲ್ವಾ, ಇನ್ವರ್ಸ್ ಅಲ್ವಾ. ಸೊ ಎಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬಹುದು. ಅಟ್ ಲೀಸ್ಟ್ 3 ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಹಾಗೆ ಈ ಟ್ರಿಗ್ನೋಮೆಟ್ರಿಕ್ ಆಂಗಲ್ ವ್ಯಾಲ್ಯೂ ಅನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಫ್ರಮ್ ಥೀಟಾ ಇಸ್ ಈಕ್ವಲ್ ಟು 0 to 180 ಡಿಗ್ರಿ ತನಕ ಎಲ್ಲ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಗಳನ್ನ ಕರೆಕ್ಟ್ ಆಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಈ ರೀತಿ ಇದ್ದಾಗ ಮಾತ್ರ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟಂತ ಯಾವುದೇ ಪ್ರಾಬ್ಲಮ್ಸ್ ಗಳು ಬಂದರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡಿ. ಒಂದು ಗಡಿಯಾರದಲ್ಲಿನ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. ಆ ಮುಳ್ಳು 15 ನಿಮಿಷದಲ್ಲಿ ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಒಂದು ಗಡಿಯಾರದ ಒಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನು ನೀವು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಲಬದಿಯಲ್ಲಿ ನೋಡ್ತಾ ಇರಬಹುದು. ಸೊ ಈ ರೀತಿ ಇರ್ತದೆ ವೃತ್ತಾಕಾರವಾಗಿ. ಸೊ ಒಂದು ಗಡಿಯಾರದಲ್ಲಿನ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಅಂತೇಳಿ ಹೇಳಿದ್ದಾರೆ. ಸೊ ನಿಮಿಷದ ಮುಳ್ಳು ಈ ರೀತಿ ಇರ್ತದೆ. ಇದನ್ನ ವೃತ್ತ ಕೇಂದ್ರ ಅಂತೇಳಿ ಪರಿಗಣಿಸಿದ್ರೆ ವೃತ್ತದ ಪರಿಧಿಯನ್ನ ಅದು ಸ್ಪರ್ಶಿಸುವುದರಿಂದ ಅದನ್ನ ನಾವು ವೃತ್ತದ ತ್ರಿಜ್ಯ ಅಂತೇಳಿ ಕರಿಬಹುದು. ಸೊ ಹಾಗಾಗಿ ಇಲ್ಲಿ ಗಡಿಯಾರದ ಮುಳ್ಳಿನ ಉದ್ದ ಅಂದ್ರೆ ರೇಡಿಯಸ್ ಆರ್ ಸಮ 14 ಸೆಂಟಿಮೀಟರ್ ಆಗಿದೆ. 14 ಸೆಂಟಿಮೀಟರ್. ಸೊ ಅವರು ಮುಂದುವರೆದ ಪ್ರಶ್ನೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಮುಳ್ಳು 15 ನಿಮಿಷದಲ್ಲಿ ಕ್ರಮಿಸುವಂತ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 12ರಲ್ಲಿದ್ದಂತ ನಿಮಿಷದ ಮುಳ್ಳು 15 ನಿಮಿಷ ಕವರ್ ಮಾಡ್ಬೇಕಿದ್ರೆ ಸೊ ಎಲ್ಲಿಗೆ ಬರ್ಬೇಕಂತ ಹೇಳಿದ್ರೆ, ಸೊ ಇದೇ ಮುಳ್ಳು ಸೊ ಈ ರೀತಿ ಕ್ರಮಿಸಿಕೊಂಡು ಇಲ್ಲಿಗೆ ಬರಬೇಕು, ಈ ಪಾಯಿಂಟಿಗೆ ಬರಬೇಕು. ಸೊ ಹಾಗಾಗಿ ಸೊ ಏನಾಯ್ತು, ಈ ರೀತಿ ಇಲ್ಲಿಗೆ ಬಂತು. ಇದೇ ಮುಳ್ಳು ಈ ರೀತಿ 15 ನಿಮಿಷ ಕ್ರಮಿಸಿ ಇಲ್ಲಿಗೆ ಬಂತು. ಸೊ ಈಗ ಅವರು ಕೇಳಿರುವಂತದ್ದು 15 ನಿಮಿಷದಲ್ಲಿ ಕ್ರಮಿಸುವಂತ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಅಂದ್ರೆ ನಾವು ಈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಸೊ ಇದನ್ನ ಗಮನಿಸಿದಾಗ ಇದೊಂದು ತ್ರಿಜ್ಯಾಂತರ ಖಂಡ ಅಂತೇಳಿ ನಮಗೆ ಗೋಚರಿಸ್ತದೆ. ಸೊ ಇದನ್ನ ಗಮನಿಸಿದಾಗ ಒಂದು ತ್ರಿಜ್ಯಾಂತರ ಖಂಡ ಅಂತೇಳಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬಹುದು. ಈ ರೀತಿ ರಚಿಸುವಂತದ್ದು ತ್ರಿಜ್ಯಾಂತರ ಖಂಡ. ಹಾಗಾಗಿ ಇದು ವೃತ್ತದ ತ್ರಿಜ್ಯಾಂತರ ಖಂಡ. ಹಾಗಾಗಿ ನಾವೇನ್ ಮಾಡಬೇಕು, ಇಲ್ಲಿ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ನಾವಿಲ್ಲಿ ಅಪ್ಲೈ ಮಾಡಬೇಕು. ಆ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್. ಸೊ ನಾವೇನ್ ಮಾಡಬೇಕು, ತ್ರಿಜ್ಯಾಂತರ
ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಸೊ ತ್ರಿಜ್ಯಾಂತರ ಖಂಡ ಅಂತ ಹೇಳಿದ್ರೆ ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾಗಿರುವಂತಹ ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತೇಳಿ ಕರಿತೇವೆ. ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾಗಿರುವಂತ ವೃತ್ತದ ಭಾಗವನ್ನೇ ನಾವು ತ್ರಿಜ್ಯಾಂತರ ಖಂಡ ಅಥವಾ ಇಂಗ್ಲಿಷ್ ನಲ್ಲಿ ಸೆಕ್ಟರ್ ಅಂತೇಳಿ ಕರಿತೇವೆ. ಸೆಕ್ಟರ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ನಾವಿಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರವನ್ನು ನಾವಿಲ್ಲಿ ಬಳಸಬೇಕು. ತ್ರಿಜ್ಯಾಂತರ ಖಂಡ ಅಥವಾ ಈ ಸೆಕ್ಟರ್ ನ ವಿಸ್ತೀರ್ಣ ಎ ಸಮ ಥೀಟಾ ಡಿವೈಡೆಡ್ ಬೈ 360. ಇಲ್ಲಿ ಥೀಟಾ ಅಂತ ಹೇಳಿದ್ರೆ ಈ ಎರಡು ತ್ರಿಜ್ಯಗಳ ನಡುವಿನ ಕೋನ. ಇಲ್ಲಿ ನೋಡಿ, ಈ ಎರಡು ತ್ರಿಜ್ಯಗಳ ನಡುವಿನ ಕೋನ, ಈ ಎರಡು ವೃತ್ತದ ತ್ರಿಜ್ಯಗಳ ನಡುವಿನ ಕೋನ. ಇಲ್ಲಿ ಥೀಟಾ ಎಷ್ಟಾಗ್ತದೆ ಅಂತ ಹೇಳಿದ್ರೆ 90 ಡಿಗ್ರಿ ಅಲ್ವಾ? 90 ಡಿಗ್ರಿ. ಈ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. 90 ಡಿಗ್ರಿ ಈ ರೀತಿ ಇದ್ದಾಗ 90 ಡಿಗ್ರಿ ಅಂತ ಹೇಳಿ. ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್, ಪೈ ಆರ್ ಸ್ಕ್ವೇರ್ ಅಂತೇಳಿ ಸೂತ್ರ. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್, ಇದು ಸೂತ್ರ. ಸೊ ಈ ಸೂತ್ರ ಗೊತ್ತಿದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇದರ ಪ್ರಕಾರ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಎ ಸಮ ಥೀಟಾ, ಇಲ್ಲಿ ಹೇಳಿದ್ದೇನೆ ಈಗಾಗಲೇ ನಾನು, ಇಲ್ಲಿ ಕೋನ ಎರಡು ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ ಆಗಿರೋದ್ರಿಂದ 90 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಪೈನ ಬೆಲೆ ಅವರೇ ಕೊಟ್ಟಿದ್ದಾರೆ, 7×22, ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಕೊಟ್ಟಿದ್ರೆ, ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 14, ಇಲ್ಲಿ ಆರ್ ಅಂತ, ಸೊ ಇಲ್ಲಿ ಆರ್ ಅಂತ ಹೇಳಿದ್ರೆ 14, ಆರ್ ಸ್ಕ್ವೇರ್ 14 ಇಂಟು 14. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಇಲ್ಲಿ 360 ಅಂದ್ರೆ ಇದು 4ರ ಮಗ್ಗಿದ ಸಿಂಪ್ಲಿಫಿಕೇಶನ್ ಮಾಡಬಹುದು. 91 90 4 30 360 ಡಿಗ್ರಿ, 94 36 ಈ ರೀತಿ. ಸೊ ಹಾಗಾಗಿ ಇಲ್ಲಿ 1/4 ಆಯ್ತು. ಸೊ ಫರ್ದರ್ ಆನ್ ಸಿಂಪ್ಲಿಫಿಕೇಶನ್ 4 2ರ ಮಗ್ಗಿಯಿಂದ 2 2 4, ಇಲ್ಲಿ 14 2 7 14. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಇಲ್ಲಿ 2 1 ಇಲ್ಲೊಂದು 14 ಇದೆ ನೋಡಿ, 2 7 14 ಇದು ಕೂಡ. ಸೊ ಇಲ್ಲಿ ನೋಡಿ, ಇಲ್ಲಿ 7 ಇದೆ, 7 1 7 1 ಕ್ಯಾನ್ಸಲ್ ಆಯ್ತು. ಹಾಗಾಗಿ ಇಲ್ಲಿ ಉಳಿದಂಥದ್ದು ಕೇವಲ 22 × 7 ಅನ್ನುವಂಥದ್ದು. ಹಾಗಾಗಿ 22 × 7 ಮಾಡಿದ್ರೆ ನಮಗೆ 154 ಬರುತ್ತೆ. 154 ಸೆಂಟಿಮೀಟರ್ ಸ್ಕ್ವೇರ್. ದತ್ತಚಿತ್ರದಲ್ಲಿ PA, PB ಮತ್ತು TQಗಳು ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. PA ಸಮ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದರೆ ತ್ರಿಭುಜ PTQ ನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದರೆ. ತುಂಬಾ ಸರಳವಾಗಿರುವಂತಹ ಪ್ರಶ್ನೆ. ಸೊ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಿದ್ರೆ ವೃತ್ತ ಮತ್ತು ಸ್ಪರ್ಶಕಗಳ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿರಬೇಕು. ಸೊ ನೋಡಿ, ಒಂದು ತ್ರಿಭುಜಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ 2 ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ. ಸೊ ಇದು ಒಂದು ವೃತ್ತ. ಸೊ ಈ ವೃತ್ತಕ್ಕೆ P ಎಂಬ ಬಾಹ್ಯ ಬಿಂದುವಿನಿಂದ ಒಂದು ಜೊತೆ ಸ್ಪರ್ಶಕ ಅಂದ್ರೆ 2 ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಸೊ ಅದರಲ್ಲಿ ಒಂದು ಸ್ಪರ್ಶಕದ ಉದ್ದವನ್ನ ಕೊಟ್ಟಿದ್ದಾರೆ, ಅದು 10 ಸೆಂಟಿಮೀಟರ್ ಅಂತೇಳಿ. ಸೊ ನಮಗೆ ಆ ಪ್ರಮೇಯ ಗೊತ್ತಿದೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳ ಉದ್ದಗಳು ಸಮವಾಗಿರ್ತದೆ. ಅಂದ್ರೆ ಇಲ್ಲಿ PA ಮತ್ತು PB ಎನ್ನುವಂತ 2 ಸ್ಪರ್ಶಕಗಳನ್ನ ಎಳೆಯಲಾಗಿರುವಂತದ್ದು. ಹಾಗಾಗಿ PA ಸಮ PB ಸಮ 10 ಸೆಂಟಿಮೀಟರ್. ಸೊ ಇದರ ಅಳತೆ ಕೂಡ 10 ಸೆಂಟಿಮೀಟರ್ ಆಗ್ಬೇಕು. ಸೊ ಅವರು ಕೇಳಿರುವಂತದ್ದು ತ್ರಿಭುಜ PTQ ನ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ನಾವು ತ್ರಿಭುಜದ ಸುತ್ತಳತೆಯನ್ನ ಕಂಡುಹಿಡಬೇಕಿದ್ರೆ ಪೆರಿಮೀಟರ್ ಆಫ್ ಅ ಟ್ರಯಾಂಗಲ್, ಪೆರಿಮೀಟರ್ ಬೇಕಿದ್ರೆ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಬಾಹುಗಳ ಅಳತೆಯನ್ನ ಕೂಡಿಸ್ತೇವೆ. ಎಲ್ಲಾ ಬಾಹುಗಳ ಅಳತೆಯನ್ನ ಕೂಡಿಸ್ತೇವೆ. ಪೆರಿಮೀಟರ್ P ಸಮ, ಇಲ್ಲಿ ಯಾವುದೆಲ್ಲ ಬಾಹುಗಳು ನಮಗೆ ಬೇಕಾಗಿರುವಂತದ್ದು ತ್ರಿಭುಜ PTQ, ಹಾಗೆ ಎಲ್ಲ ಬಾಹುಗಳನ್ನ ಕೂಡಿಸಬೇಕು. ಅಂದ್ರೆ ಇಲ್ಲಿ PT ಪ್ಲಸ್ TQ ಪ್ಲಸ್ QP. ಸೊ ಇಲ್ಲಿ P ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಒಂದು ಸ್ಪರ್ಶಕ B ಬಿಂದುವಿನಲ್ಲಿ ವೃತ್ತವನ್ನ ಸ್ಪರ್ಶಿಸ್ತಾ ಇದೆ. ಸೊ ಅದೇ ರೀತಿ P ಬಿಂದುವಿನಿಂದ ಎಳೆದಂತ ಇನ್ನೊಂದು ಸ್ಪರ್ಶಕ ವೃತ್ತವನ್ನ A ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಸೊ ಇವು A ಮತ್ತು B ಅನ್ನುವಂತ 2 ಬಿಂದುಗಳು, A ಮತ್ತು B ಬಿಂದುಗಳು. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಇಲ್ಲಿ PT ಪ್ಲಸ್ ಈ TQ ನ ಬದಲು ಈ TQ ನೋಡಿ
ಈ ಟಿ ಕ್ಯೂ ಬಾಹುವಿನ ಉದ್ದದ ಬದಲು ನಾವು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, ಇದು ಕೂಡ ಎರಡು ಸ್ಪರ್ಶಕಗಳೇ. ಇಲ್ಲಿ ಈ ಟಿ ಬಿಂದುವಿನಿಂದ ಇಲ್ಲಿ ಇದಕ್ಕೆ ಆರ್ ಬಿಂದುವಿಗೆ ಒಂದು ಸ್ಪರ್ಶಕವನ್ನು ಎಳೆಯಲಾಗಿದೆ. ಹಾಗೆ ಇಲ್ಲಿ ಟಿ ಬಿಂದುವಿನಿಂದ ಎ ಬಿಂದುವಿಗೆ ಇನ್ನೊಂದು ಸ್ಪರ್ಶಕವನ್ನು ಎಳೆಯಲಾಗಿದೆ. ಅದೇ ರೀತಿ ಇಲ್ಲಿ ಈ ಕ್ಯೂ ಬಿಂದುವಿನಿಂದ ಆರ್ ಬಿಂದುವಿಗೆ ಒಂದು ಸ್ಪರ್ಶಕ, ಹಾಗೇನೆ ಇಲ್ಲಿ ಬಿ ಬಿಂದುವಿಗೆ ಇನ್ನೊಂದು ಸ್ಪರ್ಶಕವನ್ನ ಈ ರೀತಿ ಎಳೆಯಲಾಗಿದೆ. ಸೊ ಹಾಗಾಗಿ ಇಲ್ಲಿ ಟಿ ಕ್ಯೂವಿನ ಬದಲು ಈ ಟಿ ಕ್ಯೂ ಅಂತ ಹೇಳಿದ್ರೆ, ಈ ಬಾಹುವಿನ ಉದ್ದದ ಬದಲು ಇಲ್ಲೊಂದು ಮಿಡ್ ಪಾಯಿಂಟ್ ಇರೋದ್ರಿಂದ ಸೊ ನಾವು ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ, ಟಿ ಕ್ಯೂ ಸಮ ಟಿ ಆರ್ ಪ್ಲಸ್ ಆರ್ ಕ್ಯೂ ಅಂತೇಳಿ ಬರೀಬಹುದು. ಟಿ ಆರ್ ಪ್ಲಸ್ ಆರ್ ಕ್ಯೂ ಅಂತೇಳಿ ಬರೀಬಹುದು. ಟಿ ಆರ್ ಪ್ಲಸ್ ಆರ್ ಕ್ಯೂ ಅಂತೇಳಿ ಬರ್ಕೊಳ್ಬಹುದು. ಪ್ಲಸ್ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಪಿ ಟಿ ಇದನ್ನೇ ಬರ್ಕೊಳ್ಳಿ, ಪಿ ಟಿ ಪ್ಲಸ್ ಸೊ ಇಲ್ಲಿ ಟಿ ಆರ್ ನ ಬದಲು ಟಿ ಎ ಅಂತೇಳಿ ಬರಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಟಿ ಎ ಅನ್ನುವಂಥದ್ದು ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ. ಹಾಗಾಗಿ ಇಲ್ಲಿ ಟಿ ನಿಂದ ಒಂದು ಆರ್ ಬಿಂದುವಿಗೆ ಸ್ಪರ್ಶಕ, ಹಾಗೇನೆ ಇನ್ನೊಂದು ಟಿ ನಿಂದ ಎ ಬಿಂದುವಿಗೆ ಸ್ಪರ್ಶಕವನ್ನ ಎಳೆಯಲಾಗಿದೆ. ಹಾಗಾಗಿ ಇಲ್ಲಿ ಟಿ ಆರ್ ನ ಬದಲು ನಾವು ಎ ಟಿ ಅಂತ ಕೂಡ ಬರೀಬಹುದು. ಹಾಗಾಗಿ ಇಲ್ಲಿ ಎ ಟಿ ಅಂತೇಳಿ ಬರ್ಕೊಳ್ಳಿ. ಸೊ ಹಾಗೇನೆ ಇಲ್ಲಿ ನೆಕ್ಸ್ಟ್ ಆರ್ ಕ್ಯೂ ಅಂತ ಇದೆ. ಆರ್ ಕ್ಯೂ ಅಂದ್ರೆ ಈ ಬಾಹುವಿನ ಅಳತೆ. ಸೊ ಇಲ್ಲಿ ಈ ಬಾಹುವಿನ ಅಳತೆಯನ್ನು ಕೂಡ ನೋಡಿ, ಇಲ್ಲಿ ಕ್ಯೂ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಎಳೆಯಲಾಗಿದೆ, ಒಂದು ಕ್ಯೂ ಆರ್ ಮತ್ತು ಇನ್ನೊಂದು ಕ್ಯೂ ಬಿ. ಸೊ ಹಾಗಾಗಿ ಇಲ್ಲಿ ಆರ್ ಕ್ಯೂ ನ ಬದಲು ಈ ಆರ್ ಕ್ಯೂ ಸಮ ಕ್ಯೂ ಬಿ, ಯಾಕೆಂತ ಹೇಳಿದ್ರೆ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳು. ಹಾಗಾಗಿ ಇದನ್ನು ನಾವು ಕ್ಯೂ ಬಿ ಅಂತೇಳಿ ಬರೀಬಹುದು, ಪ್ಲಸ್ ಕ್ಯೂ ಪಿ. ಸೊ ಈ ರೀತಿ ಬರೀಬಹುದು. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಪಿ ಟಿ ಪ್ಲಸ್ ಎ ಟಿ, ಈ ಬಾಹು ಪಿ ಟಿ ಬಾಹು ಪ್ಲಸ್ ಎ ಟಿ ಬಾಹು. ಸೊ ಇಟ್ ಇಸ್ ನಥಿಂಗ್ ಬಟ್ ದ ಸೈಡ್ ಪಿ ಎ, ಅಂದ್ರೆ ಅದು ಪಿ ಎ ಬಾಹು. ಈ ಪಿ ಟಿ ಬಾಹು ಪ್ಲಸ್ ಎ ಟಿ ಬಾಹು ಅಂತ ಹೇಳಿದ್ರೆ ಅದು ಪಿ ಎ ಬಾಹು ಪ್ಲಸ್ ಕ್ಯೂ ಬಿ ಪ್ಲಸ್ ಕ್ಯೂ ಪಿ, ಅಂದ್ರೆ ಈ ಪಿ ಕ್ಯೂ ಪ್ಲಸ್ ಕ್ಯೂ ಬಿ ಅಂದ್ರೆ ಅದು ಪಿ ಬಿ ಬಾಹು. ಸೊ ನಮಗೆ ಫೈನಲ್ ಆಗಿ ಉಳಿದಂಥದ್ದು ಪಿ ಎ ಪ್ಲಸ್ ಪಿ ಬಿ. ಸೊ ಇಲ್ಲಿ ಪಿ ಎ ಅಂತ ಹೇಳಿದ್ರೆ ಅವರು ಕೊಟ್ಟಿದ್ದಾರೆ 10 ಸೆಂಟಿಮೀಟರ್, ಪಿ ಬಿ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಇನ್ನೊಂದು ಸ್ಪರ್ಶಕ, ಹಾಗಾಗಿ ಇದು ಕೂಡ 10 ಸೆಂಟಿಮೀಟರ್. ಎರಡನ್ನ ಕೂಡಿದ್ರೆ ನಮಗೆ 20 ಸೆಂಟಿಮೀಟರ್ ಬರುತ್ತೆ. ಈ ರೀತಿ ಸಾಲ್ವ್ ಮಾಡಬೇಕು. ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಸೊ ನಾನು ಎಲ್ಲ ಸ್ಟೆಪ್ಸ್ ಅನ್ನು ಕೂಡ ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್, ಎ ಬಿ ಸಮ 6 ಸೆಂಟಿಮೀಟರ್, ಕೋನ ಎ ಬಿ ಸಿ ಸಮ 60 ಡಿಗ್ರಿ ಮತ್ತು ಕೋನ ಎ ಒ ಬಿ ಸಮ 75 ಡಿಗ್ರಿ ಇರುವಂತೆ ತ್ರಿಭುಜ ಎ ಬಿ ಸಿ ಯನ್ನು ರಚಿಸಿ. ಸೊ ಇದು ರಚನೆಗೆ ಸಂಬಂಧಪಟ್ಟಾಗೆ, ರೇಖಾಗಣಿತ ರಚನೆಗೆ ಸಂಬಂಧಪಟ್ಟಾಗೆ, ತ್ರಿಭುಜದ ರಚನೆಗೆ ಸಂಬಂಧಪಟ್ಟಾಗೆ. ಸೊ 7 ಅಥವಾ 8ನೇ ಕ್ಲಾಸ್ ಅಲ್ಲಿ ಈ ಟಾಪಿಕ್ ಇದೆ. ಅಳತೆಗೆ ಸಂಬಂಧಪಟ್ಟಾಗೆ ನೀವು ರಫ್ ಡಯಾಗ್ರಾಮ್ ಅನ್ನ ಬಿಡಿಸಿಕೊಳ್ಬೇಕು. ಸೊ ಈ ರೀತಿ ರಫ್ ಟ್ರಯಾಂಗಲ್ ಡಯಾಗ್ರಾಮ್ ಅನ್ನ ಬಿಡಿಸಿಕೊಳ್ಳಿ. ಸೊ ನೋಡಿ, ಇಲ್ಲಿ ಎ ಬಿ ಸಮ 6 ಸೆಂಟಿಮೀಟರ್ ಅಂದ್ರೆ ಈ ಬೇಸ್ ಲೈನ್ ಏನಿದೆ, ಬೇಸ್ ಪಾದ, ತ್ರಿಭುಜದ ಪಾದ, ಇದನ್ನ 6 ಸೆಂಟಿಮೀಟರ್ ಅಂತ ಹೇಳಿ ಫಸ್ಟ್ ಗೆ ಕೊಡಿ. ಸೊ ಇದನ್ನ ನಂಬರ್ ಫಸ್ಟ್ ಗೆ ನೀವು ನೇಮಿಂಗ್ ಮಾಡಿ, ಎ ಬಿ ಸಿ ತ್ರಿಭುಜ. ಫಸ್ಟ್ ಗೆ ಹಂತ 1 ಸ್ಟೆಪ್ 1 ಅಲ್ಲಿ ನೀವು ಏನ್ ಮಾಡ್ಬೇಕು, ತ್ರಿಭುಜದ 3ನೇ ಕೋನವನ್ನ ಕಂಡು ಹಿಡಿಬೇಕು. ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಇಲ್ಲಿ 3ನೇ ಕೋನವನ್ನ ಕೊಟ್ಟಿಲ್ಲ, ಸೊ ನೀವು ಇಲ್ಲಿ 3ನೇ ಕೋನವನ್ನ ಕಂಡು ಹಿಡಿಯಿರಿ. ಸೊ ಕಂಡು ಹಿಡಿದು ಇಲ್ಲಿ ಬರೆದ್ರೆ ಆಯ್ತು. ಸೊ ನೀವು ರಚನೆ ಮಾಡುವ ಸಂದರ್ಭದಲ್ಲಿ 3ನೇ ಕೋನ ಬೇಕಾಗಿಲ್ಲ, ಆಬ್ವಿಯಸ್ಲಿ ಅದು 2 ಕೋನಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ 3ನೇ ಕೋನದ ಅಳತೆ ಆಬ್ವಿಯಸ್ಲಿ ಕರೆಕ್ಟ್ ಆಗಿ ಬಂದಿರ್ತದೆ. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ, ಹಾಗಾಗಿ ಇಲ್ಲಿ 2 ಕೋನಗಳು ಕೊಟ್ಟಿದ್ದಾರೆ, 75 ಪ್ಲಸ್ 60 ಡಿಗ್ರಿ ಅಂತೇಳಿ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ 180 ಡಿಗ್ರಿ ಮೈನಸ್ 75 ಡಿಗ್ರಿ ಪ್ಲಸ್ 60 ಡಿಗ್ರಿ ಅಂದ್ರೆ 45 ಡಿಗ್ರಿ. ಸೊ ಮುಂದಿನ ಪ್ರಶ್ನೆ, ಇದು ಕೂಡ ರೇಖಾಗಣಿತ ರಚನೆಗೆ ಸಂಬಂಧಪಟ್ಟ ಹಾಗೆ. 3.5 ಸೆಂಟಿಮೀಟರ್ ತ್ರಿಜ್ಯವಿರುವಂತೆ ಒಂದು ವೃತ್ತವನ್ನು ರಚಿಸಿ. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ವೃತ್ತಕ್ಕೆ 2 ಸ್ಪರ್ಶಕಗಳನ್ನ ರಚಿಸಿ ಅಂತ ಹೇಳಿ ಕೇಳಿದರೆ. ಸೊ ಅವರು ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ, ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಆಗ ನೀವೇನು ಮಾಡಬೇಕು, ಕೇಂದ್ರದಲ್ಲಿ ನಾವು ಎಷ್ಟು ಗುರುತು ಮಾಡಬೇಕು ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ. ಸೊ ಒಂದು ವೇಳೆ ಸ್ಪರ್ಶಕಗಳ ನಡುವಿನ ಕೋನ ಇನ್ ಕೇಸ್ 120 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ರೆ ನೀವೇನ್ ಮಾಡ್ಬೇಕು, 180 ಡಿಗ್ರಿ ಮೈನಸ್ 120 ಡಿಗ್ರಿ ಮಾಡ್ಕೊಂಡು ಆಗ 60 ಡಿಗ್ರಿ ಬಂತು. ಸೊ ಅಷ್ಟು ಡಿಗ್ರಿ ಕೋನವನ್ನ ನೀವು ಓ ಬಿಂದುವಿನಲ್ಲಿ ವೃತ್ತ ಕೇಂದ್ರದಲ್ಲಿ ಗುರುತಿಸಬೇಕು. ಈ ರೀತಿ 180 ಡಿಗ್ರಿ ಮೈನಸ್ ಗಿವನ್ ಆಂಗಲ್. ಸೊ ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿ ಒಂದು ಸ್ಪರ್ಶಕವನ್ನ, ಸೊ ಈ ರೀತಿ ಮಾಡಿ ಸ್ಪರ್ಶಕಗಳನ್ನ ರಚನೆ ಮಾಡ್ಕೊಳ್ಬಹುದು. ಕರೆಕ್ಟ್ ಆಗಿ ಎಲ್ಲ ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮರ್ತೋಗಿದ್ರೆ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಒಂದ್ಸಲ 10ನೇ ತರಗತಿಯ ಗಣಿತ ಪಠ್ಯ ಪುಸ್ತಕವನ್ನ ಬಿಡಿಸಿ ನೋಡಿ. ಕರೆಕ್ಟ್ ಆಗಿ ಎಲ್ಲಾ ಹಂತಗಳನ್ನ, ಸ್ಪರ್ಶಕಗಳನ್ನ ರಚಿಸುವ ಬಗ್ಗೆ ಎಲ್ಲ ಹಂತಗಳನ್ನ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ.
ಸೊ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಸೊ ಈ ರೀತಿ ರಚನಾ ಪ್ರಶ್ನೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು 1 ಅಂಕಗಳನ್ನು ಕೂಡ ಕಳ್ಕೊಳ್ಬಾರ್ದು. ಸೊ ಇವೆಲ್ಲ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ತಕ್ಕಂತ ಪ್ರಶ್ನೆಗಳಾಗಿರ್ತವೆ. ಸೊ ಸಾಧ್ಯವಾದಷ್ಟು ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಎಲ್ಲಾ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಸೊ ಮುಂದಿನ ಭಾಗದಲ್ಲಿ 3 ಅಂಕಗಳ ಪ್ರಶ್ನೆಗಳನ್ನು ನಾನು ಪಾರ್ಟ್ ವೈಸ್ ಸಾಲ್ವ್ ಮಾಡ್ತೇನೆ, ಎಲ್ಲವನ್ನು ಕೂಡ ಸಾಲ್ವ್ ಮಾಡ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.